ಗುಡ್ ಮಾರ್ನಿಂಗ್ ಬೆಂಗಳೂರಿಗೆ ಸ್ವಾಗತ. ನಾನು ಪ್ರೇಮ್ ಕುಮಾರ್ ಸೊರಬ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಈ ಫೈನಾನ್ಸ್ ಸಿಬ್ಬಂದಿಗಳ ಕಾಟ ವಿಪರೀತವಾಗ್ತಾ ಇದೆ, ಎಲ್ಲೇ ಮೀರ್ತಾ ಇದೆ. ಇದಕ್ಕೆ ಶತಾಯಗತಾಯ ಲಗಾಮನ್ನು ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಮೂಗುದಾರವನ್ನು ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಿಎಂ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಕೂಡ ನಡೀತಾ ಇರುವಂಥದ್ದು. ಜೀವನದ ನಿರ್ವಹಣೆಗಾಗಿ ಫೈನಾನ್ಸ್ಗಳಿಂದ ಸಾಲ ಪಡೆದಿದ್ದ ಜನ ಈಗ ಒದ್ದಾಡುವಂತಾಗಿದೆ. ಬಡ್ಡಿ ಅಸಲನ್ನು ಕಟ್ಟಿ ಅಂಥೇಳಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ನಿತ್ಯ ಮನೆ ಮುಂದೆ ಬಂದು ಟಾರ್ಚರ್ ಕೊಡ್ತಿದ್ದಾರಂತೆ. ಮೈಕ್ರೋ ಫೈನಾನ್ಸ್ಗಳ ಕಿರುಕುಳದ ಬಗ್ಗೆ ಪಬ್ಲಿಕ್ ಟಿವಿ ಅಭಿಯಾನವನ್ನು ನಡೆಸ್ತಾ ಇದ್ದು, ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ. ಈ ಬೆನ್ನಲ್ಲೇ ಎಚ್ಚೆತ್ತಿರುವಂತಹ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕಲು ಪ್ಲಾನ್ ಮಾಡಿಕೊಂಡಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಕಡಿವಾಣ ಹಾಕಲು ಕಠಿಣ ಕಾನೂನನ್ನು ತರಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಮೈಕ್ರೋ ಫೈನಾನ್ಸ್ ರೆಗ್ಯುಲೇಷನ್ ಬಿಲ್ ತರುವಂತಹ ಸಾಧ್ಯತೆ ಇದೆ. ಇವತ್ತಿನ ಸಭೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ. ಅದಾದ ಬಳಿಕ ಬಜೆಟ್ ಅಧಿವೇಶನದಲ್ಲಿ ಬಿಲ್ಲನ್ನು ತರಲಿಕ್ಕೆ ಚಿಂತನೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಇದೇ ವಿಚಾರಕ್ಕೆ ಹಿಂಟನ್ನು ಕೊಟ್ಟಿದ್ರು. ಹಾಗಾದರೆ ಇವತ್ತು ಸಿಎಂ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ, ಈ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಆಟಾಟೋಪಕ್ಕೆ, ಅವರ ಹದ್ದು ಮೀರಿದ ವರ್ತನೆಗೆ ಯಾವ ರೀತಿಯ ಲಗಾಮನ್ನು ಹಾಕ್ತಾರೆ ಸಿಎಂ ನೋಡ್ತಾ ಹೋಗೋಣ. ಮುಖ್ಯವಾಗಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮೇಲೆ ಕಠಿಣ ಕ್ರಮವನ್ನು ಜಾರಿಗೆ ತರುವಂತಹ ಸಾಧ್ಯತೆ ಇದೆ. ಕಠಿಣ ಕ್ರಮ ಅಂದ್ರೇನು? ಹಾಲಿ ಇರುವಂತಹ ಕಾನೂನಿಗೆ ಹೆಚ್ಚಿನ ಬಲ ಇಲ್ಲದ ಕಾರಣ ಹೊಸ ಕಾನೂನನ್ನು ತರುವಂತಹ ಸಾಧ್ಯತೆ, ಹೊಸ ರೂಲ್ಸನ್ನು ತರುವಂತಹ ಸಾಧ್ಯತೆ. ಮೈಕ್ರೋ ಫೈನಾನ್ಸ್ ರೆಗ್ಯುಲೇಷನ್ ಬಿಲ್, ಆ ಕಾನೂನೇ ಮೈಕ್ರೋ ಫೈನಾನ್ಸ್ ರೆಗ್ಯುಲೇಷನ್ ಬಿಲ್, ಅದನ್ನು ತರುವಂತಹ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ ಸುಗ್ರೀವಾಜ್ಞೆಯ ಮೂಲಕ ಜಾರಿಗೆ ತಂದು ಬಳಿಕ ಮಸೂದೆಯನ್ನು ಮಂಡಿಸಲಿಕ್ಕೆ ಪ್ಲಾನ್ ಆಗಿದೆ. ಕಿರುಕುಳ ನೀಡುವಂತಹ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲಿಕ್ಕೂ ಕೂಡ ಇವತ್ತು ಸಿಎಂ ಸೂಚನೆಯನ್ನು ಪಾಸ್ ಮಾಡಬಹುದು. ರೂಲ್ಸ್ ಫಾಲೋ ಮಾಡದೆ ಬಾಲ ಬಿಚ್ಚಿದ್ರೆ ಪರ್ಮಿಷನ್ ಬ್ಯಾನ್ ಮಾಡುವಂತಹ ಅಸ್ತ್ರ, ಅಂದರೆ ಈ ಲೈಸೆನ್ಸನ್ನೇ ಬ್ಯಾನ್ ಮಾಡುವಂತಹ ಅಸ್ತ್ರ ಪಾಸ್ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು RBI ಅಡಿ ಕಾರ್ಯನಿರ್ವಹಿಸುವಂತಹ ಮೈಕ್ರೋ ಫೈನಾನ್ಸ್ಗಳಿಗೂ ಕೂಡ ಈ ಮೂಲಕ ರಾಜ್ಯ ಸರ್ಕಾರ ಕುಣಿಕೆ ಹಾಕಬಹುದು. ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆಯುವ ಬಗ್ಗೆ ಸಭೆಯಲ್ಲಿ ತೀರ್ಮಾನ ಮಾಡುವಂತಹ ಸಾಧ್ಯತೆ ಇದೆ. ನೋಡೋಣ, ಅಳೆದು ತೂಗಿ ರಾಜ್ಯ ಸರ್ಕಾರ ಯಾವ ರೀತಿಯ ನಿರ್ಧಾರಕ್ಕೆ ಬರುತ್ತೆ ಅಂಥೇಳಿ. ಈಗಾಗಲೇ DCM DK ಶಿವಕುಮಾರ್ ಎಲ್ಲದರ ಬಗ್ಗೆ ಮಾಹಿತಿ ಇದೆ. ನಾವು ಜನರ ಪರವಾಗಿ, ಈಗಾಗಲೇ ನೋವನ್ನು ಅನುಭವಿಸ್ತಾ ಇರೋರ ಪರವಾಗಿ ನಿಲ್ತೇವೆ ಅಂತ ಹೇಳಿದ್ದಾರೆ. ಇವತ್ತಿನ ಸಭೆಯಲ್ಲಿ ಏನಾಗುತ್ತೆ ಅನ್ನೋದು, ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ.